ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ವರ್ಷ ಭವಿಷ್ಯ 2024 ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಕೆಲಸ, ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರದಲ್ಲಿ ಹಾಗೂ ದಾಂಪತ್ಯದಲ್ಲಿ, ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳು ಕಾಣುತ್ತದೆ, ಅಥವಾ ಆಪತ್ತುಗಳು ಇದೆಯಾ, ವಿಪತ್ತುಗಳು ಕೂಡಿ ಬರ್ತದಾ, ಹೇಗೆ ಎಚ್ಚರಿಕೆ ವಹಿಸಬೇಕು, ಗೊಂದಲಮಯ ಜೀವನಗಳಿದ್ದರೆ ಹೇಗೆ ಪರಿಹಾರ ಮಾಡ್ಕೋಬೇಕು, ಸಾಲದಿಂದ ಮುಕ್ತರಾಗುವಂತಹ ಲಕ್ಷಣಗಳು ಕೂಡ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಂದಮೇಲೆ ಇವತ್ತಿನ ಸಂಚಿಕೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. 2024 ವರ್ಷವಿಡೀ ಕುಂಭರಾಶಿಯಲ್ಲಿಯೇ ಶನಿ ಗ್ರಹ ಇರುವುದರಿಂದ, ಶನಿಯ ಪ್ರಭಾವದಿಂದ ಕುಂಭರಾಶಿಯವರಿಗೆ ಜೀವನದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನ ಕಾಣ್ತೀರಿ. ಈ ವರ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಬರ್ತದೆ, ಉದ್ಯೋಗದಲ್ಲಿ ಗೌರವಿತವಾದ ಜೀವನ ನಡೆಸ್ತೀರಿ, ಉತ್ತರೋತ್ತರಾದಿಯಾಗಿ ಬದುಕ್ತೀರಿ, ಬಾಳ್ತೀರಿ, ಇಷ್ಟಾರ್ಥ ಕಾರ್ಯಸಿದ್ಧಿ ಮಾಡ್ಕೊತೀರಿ ಈ ವರ್ಷದಲ್ಲಿ. ಮತ್ತು ನಾಯಕತ್ವದ ಗುಣಗಳನ್ನ ಹೊಂದುತ್ತೀರಿ ಅಂತ ಹೇಳ್ಬೋದು. ಮುಂದಾಳತ್ವ ತಗೊಂಡು ಎಲ್ಲ ಕೆಲಸ ಕಾರ್ಯದಲ್ಲೂ ನಿಮ್ಮ ಬುದ್ಧಿಯ ಚಾಕಚಕ್ಯತೆಯಿಂದ ನೀವು ಸಕ್ಸಸ್ಫುಲ್ ಮಾಡ್ಕೊತೀರಾ. ಶಿಸ್ತು, ಸಹನೆ, ತಾಳ್ಮೆಯನ್ನು ಈ ವರ್ಷದಲ್ಲಿ ಬಹಳ ಚೆನ್ನಾಗಿ ನೀವು ಅನುಸರಿಸ್ಕೊಂಡು ಹೋಗ್ತೀರಾ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು. ಒಳ್ಳೆಯ ಬದಲಾವಣೆಗಳನ್ನ ನಿಮಗೆ ಅದೃಷ್ಟ ಯೋಗದಿಂದ ಕೂಡಿ ಬರ್ತದೆ ಶನಿಯ ಪ್ರಭಾವದಿಂದ ಕುಂಭರಾಶಿಯವರಿಗೆ. ಈ ವರ್ಷದಲ್ಲಿ ನಿಮ್ಮ ಶ್ರಮಕ್ಕೆ ಮಾತ್ರ ನೀವು ಒಳ್ಳೆಯ ಪ್ರತಿಫಲ ಕೂಡ ಕಾಣ್ತೀರಾ. ವರ್ಷಾನುಗಟ್ಟಲೆಯಿಂದ ಕಷ್ಟಪಟ್ಟು ನಿಮಗೆ ಫಲ ಸಿಕ್ಕಿಲ್ಲ ಅಂದರೆ 2024ರಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಒಳ್ಳೆಯ ನಿಮಗೆ ಫಲ ಸಿಗುತ್ತೆ. ಮತ್ತು ಈ ವರ್ಷದಲ್ಲಿ ಹೊಸ ಮನೆ ಖರೀದಿ ಯೋಗ, ಭೂಮಿ, ಜಮೀನು, ಕಟ್ಟಡ ಖರೀದಿ ಯೋಗ ಕೂಡ ಕೂಡಿ ಬರ್ತದೆ. ವಾಹನ ಖರೀದಿ ಯೋಗ ಕೂಡ ನಿಮಗೆ ಕೂಡಿ ಬರ್ತದೆ. ದೂರಾದಂತಹ ಸ್ನೇಹಿತರು, ಸಂಬಂಧಿಕರು, ದಂಪತಿಗಳು, ಮಕ್ಕಳು ಒಂದಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ. ಮನಸ್ತಾಪದಿಂದ ಯಾರಾದರೂ ದೂರ ಆಗಿದ್ರೂ ಕೂಡ ಈ ವರ್ಷದಲ್ಲಿ ಶನಿಯ ಪ್ರಭಾವದಿಂದ ಎಲ್ಲರೂ ಕೂಡ ಒಗ್ಗೂಡ್ತೀರಾ ಅಂತ ಹೇಳ್ಬೋದು. ಹಾಗೆ ಈ ವರ್ಷದಲ್ಲಿ ಮೇ 1ನೇ ತಾರೀಕಿನ ನಂತರ, ಅಂದರೆ ಮೇ ತಿಂಗಳ ನಂತರ 3ನೇ ಮನೆಯಲ್ಲಿ ಗುರು ಇರುವುದರಿಂದ ಧನಪ್ರಾಪ್ತಿ ಯೋಗ ಕೂಡ ನಿಮಗೆ ಕೂಡಿ ಬರ್ತದೆ. ಯಾವಾಗ ಮೇ 1ನೇ ತಾರೀಕಿನ ನಂತರ 3ನೇ ಮನೆಯಲ್ಲಿ ಗುರು ಇರುವುದರಿಂದ ಧನಪ್ರಾಪ್ತಿ ಯೋಗ ಕೂಡ ಕೂಡಿ ಬರ್ತದೆ. ವೈವಾಹಿಕ ಸುಖ, ಶಾಂತಿ, ನೆಮ್ಮದಿ ಸಿಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಲಾಭ ಕಾಣುತ್ತೀರಿ ಕುಂಭರಾಶಿಯವರು. ಮತ್ತು ಮೇ ತಿಂಗಳ ನಂತರ, ಮೇ ತಿಂಗಳು ಮುಗಿದ ನಂತರ 4ನೇ ಮನೆಯಲ್ಲಿ ಗುರು ಪ್ರವೇಶವಾದಾಗ ಮದುವೆ ಯೋಗ ಕೂಡಿ ಬರ್ತದೆ. ವರ್ಷಾನುಗಟ್ಟಲೆಯಿಂದ ಶುಭ ಕಾರ್ಯ ಇಲ್ಲದೆ ನರಳುತ್ತಾ ಇದ್ದರೆ ಕುಂಭರಾಶಿಯವರು ಮೇ ತಿಂಗಳ ನಂತರ ನಿಮಗೆ ಶುಭ ಕಾರ್ಯ ಕೂಡಿ ಬರ್ತದೆ. ಮದುವೆ ಯೋಗಗಳು ಸರಾಗವಾಗಿ ನಡೀತದೆ, ಕಂಕಣ ಪ್ರಾಪ್ತಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಕುಂಭರಾಶಿಯವರಿಗೆ ಒಂದು ಮೈನಸ್ ಅಂದರೆ ನೋಡಿ, ರವಿ ಹಾಗೂ ಕುಜನ ಪ್ರಭಾವದಿಂದ, ರವಿ ಹಾಗೂ ಕುಜನ ನೆಗೆಟಿವ್ ಎನರ್ಜಿಯಿಂದ ಪ್ರೀತಿ ಪ್ರೇಮದಂತಹ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತದೆ, ಗೊಂದಲ ಆಗ್ತದೆ, ತೊಂದರೆ ಅನುಭವಿಸ್ತೀರಿ. ದೂರ ಆಗುವಂಥ ಲಕ್ಷಣಗಳು ಕೂಡ ಕೂಡಿ ಬರ್ತದೆ. ಭಗ್ನ ಪ್ರೇಮಿಗಳಾಗುವಂಥ ಲಕ್ಷಣಗಳು ಕೂಡ ಕೂಡಿ ಬರ್ತದೆ ಕುಂಭರಾಶಿಯವರು. ಹಾಗೆಯೇ ಕೂಡ ಬಹಳ ಎಚ್ಚರಿಕೆಯಿಂದ, ತಾಳ್ಮೆ, ಸಹನೆಯಿಂದ ಪ್ರೀತಿ ಪ್ರೇಮದಲ್ಲಿ ಬರುವಂಥ ಸಮಸ್ಯೆಗಳನ್ನ ನಿಮ್ಮ ಜಾಣ್ಮೆಯಿಂದ ನೀವು ಸರಿಪಡಿಸ್ಕೊಳ್ಳಿ. ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಶನಿ 1ನೇ ಮನೆ ಹಾಗೂ ಗುರು 4ನೇ ಮನೆಯಲ್ಲಿರುವುದರಿಂದ ಹೆಚ್ಚು ಕಮ್ಮಿ ಮೇ ನಂತರ ಪರೀಕ್ಷೆಗಳಲ್ಲಿ ನಿರೀಕ್ಷಿತ ಫಲಿತಾಂಶ ಪಡೆಯುತ್ತೀರಿ. ಒಳ್ಳೆಯ ಫಲಿತಾಂಶ ಇದೆ, ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತೀರಿ, ಉತ್ತರಾದಿಯಾಗಿ ಬಾಳ್ತೀರಿ, ಬದುಕ್ತೀರಿ. ಶಿಕ್ಷಣ ನಿಮಿತ್ತ ಹೊರ ರಾಜ್ಯ, ಹೊರ ದೇಶಗಳಿಗೆ ಪ್ರಯಾಣಿಸುವ ಯೋಗ ಕೂಡಿ ಬರ್ತದೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ. ಯಾವ ಕಾರಣಕ್ಕೂ ಕೂಡ ಸೋಮಾರಿತನ, ಖಿನ್ನತೆ, ಜಿಗುಪ್ಸೆಯನ್ನು ತಗೋಬೇಡಿ. ಮಾನಸಿಕ ಖಿನ್ನತೆಗಳಿಗೆ ಒಳಗಾಗಬೇಡಿ. ಸಣ್ಣ ಪುಟ್ಟ ಗೊಂದಲಗಳಿಗೆ ಮನಸ್ಸು, ದೇಹ, ಜ್ಞಾನ, ವ್ಯಕ್ತಿತ್ವನ ಚಂಚಲತೆ ಮಾಡ್ಕೋಬೇಡಿ. ಉತ್ತಮವಾದ ಅವಕಾಶಗಳನ್ನ ಹಾಳು ಮಾಡ್ಕೊತೀರಿ. ಯಾಕಂದರೆ ಅವಕಾಶಗಳು ಈ ವರ್ಷದಲ್ಲಿ ಒಳ್ಳೆಯ ರೀತಿಯಲ್ಲಿ ಬರ್ತದೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ. ಹಾಗೆ ಕುಂಭರಾಶಿಯವರಿಗೆ ಸಾಡೆ ಸಾತಿ, ಇದೊಂದು ಮೈನಸ್ ಇದೆ. ಸಾಡೆ ಸಾತಿಯ ಮಧ್ಯಭಾಗ ನಡೀತಾ ಇದೆ. 2.5 ವರ್ಷ ಏನು ಸಾಡೆ ಸಾತಿಯ ಮಧ್ಯಭಾಗ ಬರ್ತದೆ, ಆ ಮಧ್ಯಭಾಗ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ನಡೀತಿರೋದರಿಂದ ಉದ್ಯೋಗ ನಷ್ಟ ಆಗ್ತದೆ. ಸ್ವಲ್ಪ ಅಪಮಾನ, ಅವಮಾನಗಳಿಗೆ ನೀವು ಗುರಿಯಾಗುವಂಥ ಲಕ್ಷಣಗಳಿರ್ತದೆ. ಕೆಲಸ ಕಾರ್ಯಗಳನ್ನ ನೀವು ಕಳೆದುಕೊಳ್ಳಬೇಕಾಗುವಂಥ ಲಕ್ಷಣಗಳು ಕೂಡಿ ಬರ್ತದೆ. ಕೆಲಸದ ನಿಮಿತ್ತ ಅಪಮಾನ, ಅವಮಾನ ಆಗಿ ಸ್ಥಳ ಬದಲಾವಣೆ ಆಗ್ತೀರಾ. ಈ ಟ್ರಾನ್ಸ್ಫರ್ ಆಗೋದು ಅಥವಾ ಡಿಸ್ಮಿಸ್ ಆಗೋದು, ಇಂಥ ಲಕ್ಷಣಗಳು ಕೂಡ ಕೂಡಿ ಬರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸಾಡೆ ಸಾತಿ 2.5 ವರ್ಷ ಮುಗಿಯೋ ಗಂಟ, ಕಡೆಯ ಅಂತ ಬಂದರೆ ತೊಂದರೆ ಇಲ್ಲ. ಮತ್ತು ಮೇ ತಿಂಗಳ ನಂತರ 4ನೇ ಗುರುವಿನ ಪ್ರಭಾವದಿಂದ ಕುಟುಂಬಕ್ಕಾಗಿ ಸ್ವಲ್ಪ ಅಧಿಕ ಹಣ ಖರ್ಚು ಮಾಡ್ತೀರಿ. ಅದು ಇದು ತಗೊಳ್ಳೋದು,
ಅಥವಾ ಹೊರಗೆ ನೀವು ವಿವಾಹಕ್ಕೆ ಹೋಗಿ ಬರೋದು, ಅಥವಾ ಹೊರ ದೇಶಗಳಿಗೆ, ಹೊರ ರಾಜ್ಯಗಳಿಗೆ ಕುಟುಂಬ ಕರ್ಕೊಂಡು ನೀವು ಹೋಗಿ ಬರೋದು, ಇಂಥ ಸಮಸ್ಯೆಗಳಿಗೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಮಾಡ್ತೀರಾ. ಅಧಿಕವಾಗಿ ಎಚ್ಚರಿಕೆಯಿಂದಿರಿ. ಇದರಿಂದ ಸಾಲದ ಸುಳಿಗೂ ಹೋಗುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಮತ್ತು ಕುಂಭರಾಶಿಯವರು ಈ ವರ್ಷದಲ್ಲಿ ಶನಿಯ ಪ್ರಭಾವ ಹೆಚ್ಚಾಗಿರುವುದರಿಂದ ವಾಹನಗಳಲ್ಲಿ, ಪ್ರಯಾಣಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ವಾಹನ ಚಲನೆ ಮಾಡಬೇಕಾದ್ರೂ ಕೂಡ ಜಾಗೃತಿ ಇರಬೇಕು. ಅಪಘಾತ ಅವಘಡಗಳು ಕೂಡ ಹೇಳಲಿಕ್ಕಾಗಲ್ಲ ಯಾವ ರೀತಿಯಲ್ಲಿ ಸಂಭವಿಸ್ತು ಅಂತ ಶನಿಯ ಪ್ರಭಾವದಿಂದ. ಮತ್ತು ಪ್ರಯಾಣ ಮಾಡುವಾಗ ಏನಾದರೂ ಕಳೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಕೂಡಿ ಬರ್ತದೆ. ಇದ್ರ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದಿರಿ. ಸುಮ್ಮನೆ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಶನಿಗ್ರಹ ಶಾಂತಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಶನಿ ಶಾಂತಿ ಮಾಡಿಸ್ಕೊಳ್ಳಿ, ಸಕಲ ಇಷ್ಟಾರ್ಥಕಾರಿ ಸಿದ್ಧಿ ಆಗ್ತದೆ. ಓವರಾಲ್ ಹೇಳಬೇಕಂದ್ರೆ 2024 ಕುಂಭರಾಶಿಯವರಿಗೆ ಅದೃಷ್ಟನೇ ಅಂತ ಹೇಳ್ಬೋದು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸರಾಗವಾಗಿ ಉತ್ತರಾದಿಯಾಗಿ ಬದುಕ್ತೀರಾ, ಬಾಳ್ತೀರಾ, ಇಂಪ್ರೂವ್ಮೆಂಟ್ ಕಾಣ್ತೀರಾ, ಸಕ್ಸಸ್ಫುಲ್ ಕಾಣ್ತೀರಾ. ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸಕ್ಸಸ್ಫುಲ್ ಇದೆ ಈ ವರ್ಷದಲ್ಲಿ. ಸ್ವಲ್ಪ ತಾಳ್ಮೆ, ಸಹನೆ ಇರಲಿ. ಆದಷ್ಟು ಬೇಗ ಶನಿ ಶಾಂತಿ ಮಾಡಿಸ್ಕೊಳ್ಳಿ, ಇಷ್ಟಾರ್ಥಕಾರಿ ಸಿದ್ಧಿ ಆಗ್ತದೆ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮ್ಮ ವೀಕ್ಷಕರೇ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.